ನಮಸ್ತೆ. ನಮ್ಮೆಲ್ಲರಿಗೂ ಕೂಡ ವಿಷ್ಣು ಯಾಕಾಗಿ 10 ಅವತಾರವನ್ನ ಎತ್ತದ ಅನ್ನುವಂತಹ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದೇ ರೀತಿ ಆ ಕ್ವಶನ್ಗೆ ಆನ್ಸರ್ ಕೂಡ ಇದೆ. ಅದೇನಂದ್ರೆ, ಹಿಂದೊಮ್ಮೆ ತಮಾಸುರ ಎಂಬಂತಹ ಒಬ್ಬ ರಾಕ್ಷಸ ದೇವಲೋಕದ ಮೇಲೆ ದಾಳಿಯನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ದೇವೇಂದ್ರ ತನ್ನ ವಜ್ರಾಯುಧವನ್ನ ಹಿಡಿದು ತಮಾಸುರನನ್ನ ಅಟ್ಟಿಸ್ಕೊಂಡು ಓಡಿ ಬರ್ತಾನೆ. ಆಗ ತನ್ನ ಜೀವವನ್ನ ಉಳಿಸ್ಕೊಳ್ಳೋಕೋಸ್ಕರ ತಮಾಸುರ ಭೂಲೋಕದಲ್ಲಿರುವಂತಹ ಭೃಗು ಮಹರ್ಷಿಗಳ ಆಶ್ರಮದ ಎದುರು ಬಂದು ನಿಲ್ತಾನೆ. ಆದ್ರೆ ಅಲ್ಲಿ ಭೃಗು ಮಹರ್ಷಿಗಳು ಇರೋದಿಲ್ಲ. ಅವರ ಪತ್ನಿಯಾದಂತಹ ಖ್ಯಾತಿ ದೇವಿ ಇರ್ತಾಳೆ. ಅವಳ ಬಳಿಯಲ್ಲಿಯೇ ನನ್ನ ಜೀವವನ್ನ ಉಳಿಸ್ಕೊಡು ಅಂತ ಕೇಳ್ಕೊತಾನೆ. ಆಗ ಖ್ಯಾತಿ ದೇವಿ ಅದಕ್ಕೆ ಒಪ್ಕೊಂಡು ಅಟ್ಟಿಸ್ಕೊಂಡು ಬಂದಂತಹ ದೇವೇಂದ್ರನನ್ನ ಸ್ತಂಭೀಭೂತನನ್ನಾಗಿ ಮಾಡ್ಬಿಡ್ತಾಳೆ. ಅದನ್ನ ನೋಡ್ತಿರುವಂತಹ ವಿಷ್ಣು ಪ್ರಕಟಗೊಂಡು ಖ್ಯಾತಿ ದೇವಿಯ ಬಳಿ ಸ್ತಂಭೀಭೂತನನ್ನಾಗಿ ಮಾಡಿರುವಂತಹ ದೇವೇಂದ್ರನನ್ನ ಸರಿಪಡಿಸು ಅಥವಾ ತಮಾಸುರನನ್ನ ನನ್ಗೆ ಒಪ್ಪಿಸು ಅಂತ ಕೇಳ್ಕೊತಾನೆ. ಅವೆರಡಕ್ಕೂ ಕೂಡ ಖ್ಯಾತಿ ದೇವಿ ಒಪ್ಪದೇ ಇದ್ದಾಗ ಖ್ಯಾತಿ ದೇವಿಯ ತಲೆಯನ್ನ ಕತ್ತರಿಸ್ತಾನೆ. ಅದೇ ಸಮಯದಲ್ಲಿ ಭೃಗು ಮಹರ್ಷಿಗಳು ಕೂಡ ಆಶ್ರಮಕ್ಕೆ ಮರಳಿ ಬರ್ತಾರೆ. ಅದನ್ನ ನೋಡಿ ಕೋಪಗೊಂಡು ಭೃಗು ಮಹರ್ಷಿಗಳು ವಿಷ್ಣುವಿಗೆ ಒಂದು ಶಾಪವನ್ನ ನೀಡ್ತಾರೆ. ಆ ಶಾಪವೇ ನೀನಿನ್ನು 10 ಜನ್ಮಗಳ ಕಾಲ ಈ ಭೂಲೋಕದಲ್ಲೇ ವಾಸಿಸ್ಬೇಕು ಅಂತ. ಆ ಶಾಪದಿಂದಲೇ ವಿಷ್ಣುವು 10 ಜನ್ಮಗಳ ಕಾಲ 10 ಅವತಾರಗಳ ಮೂಲಕ ಭೂಲೋಕದಲ್ಲಿ ಇದ್ದು ದುಷ್ಟರ ಸಂಹಾರವನ್ನ ಮಾಡ್ತಾನೆ. ಅವತಾರಗಳ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.